ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಎಲ್ಲ ಫುಲ್ ನನ್ನ ಮಗನ ಫೋಟೋಸ್ ಅದಾವು. ಯಾಕಂತಂದ್ರೆ ಅವಂದು ಬರ್ತಡೇ ರೀ, ಆಗಸ್ಟ್ 8 ಅವನ ಬರ್ತಡೇ. ಅದಕ್ಕೆ ಅದ್ರ ಸಲುವಾಗಿ ಅವ್ನು ನಾವು ಇಷ್ಟ ಇದ್ದಾಗಿಂದ ನಾನು ಹಿಡ್ಕೊಂಡು ಇಲ್ಲಿವರೆಗೂ ಎಷ್ಟೆಷ್ಟು ನನ್ನ ಹತ್ರ ಫೋಟೋಸ್ ಇದ್ದು ಅದ್ರ ಕೆಲವೊಂದಷ್ಟನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇನೆ ರೀ. ಮತ್ತು ನೋಡಿರಿ ನನ್ನ ಮಗ ಹೆಂಗದಾನ, ಕ್ಯೂಟ್ ಇದ್ದ, ಫುಲ್ ಕ್ಯೂಟ್ ಇದ್ದವ. ಸಣ್ಣವಿದ್ದಾಗಂತೂ ನೋಡಿದ್ರೆ ನದ್ರ ಆಗ್ಬೇಕನ್ನೋ ಅಷ್ಟು ಚಂದಿದ್ದ. ಮತ್ತು ಪ್ರತಿಯೊಂದು ಫೋಟೋಸನ್ನು ಅವನು ಹಳೆ ಫೋನ್ನಾಗಿತ್ತು ರೀ ಇವು. ಅದಕ್ಕೆ ಒಂದು ಸ್ವಲ್ಪ ಫೋಟೋಸ ಬ್ಲರ್ ಬಂದಂಗೆ ಆಗಿದಾವೆ ಅವು. ನಾ ಸ್ಕ್ರೀನ್ ಇದನ್ನು ಮಾಡ್ಕ್ಯಾರ ತಗೊಂಡೇನಲ್ಲ, ನಂಗೆ ಫೋನ್ನಾಗ ಡೈರೆಕ್ಟ್ ಇದನ್ನು ಮಾಡ್ಕೊಳಕ್ಕೆ ಬರಲೇ ಇಲ್ಲ ರೀ ಅವು. ಹಿಂಗಾಗಿ ಫೋಟೋಸನ್ನು ಫೋಟೋ ಆನ್ ಮಾಡಿ ಇಟ್ಟಿಟ್ಟನ ಮತ್ತು ಫೋಟೋಸ್ ಇದನ್ನು ತಗೊಂಡಿದ್ದೇನೆ ರೀ ಅವನ್ನ. ಹಾಗಾಗಿ ಒಂದು ಸ್ವಲ್ಪ ಬ್ಲರ್ ಬಂದಂಗೆ ಆಗಿದಾವೆ. ಮತ್ತು ನೋಡಿರಿ ನನ್ನ ಮಗ ಹೆಂಗದಾನ, ಎಷ್ಟು ಕ್ಯೂಟ್ ಅದಾನ ಅಂತ ಹೇಳ್ಕ್ಯಾರ. ಮತ್ತು ಅವಂಗೆ ವಿಶ್ ಮಾಡಿರಿ, ಪ್ರತಿಯೊಬ್ಬರು ಬರ್ತಡೇ ವಿಶ್ ಮಾಡಿರಿ ಅವಂಗೆ. ಮತ್ತು ಇದು 6th ಬರ್ತಡೇ ನೋಡಿರಿ ಅವಂದು. 2018 ಅವಂದು ಡೇಟ್ ಆಫ್ ಬರ್ತ್. 8/8/18 ರೀ ಅವಂದು ಡೇಟ್ ಆಫ್ ಬರ್ತ್. ಇವತ್ತಿಗೆ 6 ವರ್ಷ ಕಂಪ್ಲೀಟ್ ಆಗ್ತಾವ್ರಿ ಅವಂಗೆ. ಮತ್ತು 7ನೇ ವರ್ಷ ಸ್ಟಾರ್ಟ್ ಆಗ್ತಾವೆ. ಅದಕ್ಕೆ ಇದೊಂದು ಆದ್ರೀಗ ಆಲ್ರೆಡಿ ಭಾಳ ದಿನ ಆಗಿತ್ತು. ನನ್ನ ಮಕ್ಕಳದ್ದು ಹಿಂಗೆ ಬೇರೆದವ್ರದ್ದು ಯೂಟ್ಯೂಬ್ ಚಾನಲ್ನಾಗ ಯಾರಿಗಾರ ಫೋಟೋಸ್ ಕಳಿಸಿ ಅವ್ರ ಕಡೆಯಿಂದ ವಿಶ್ ಮಾಡಿಸ್ಬೇಕಂತಾಗಲಿ ಅಥವಾ ಹೆಸರು ಹೇಳಿ ವಿಶ್ ಮಾಡಿಸ್ಬೇಕಂತಾಗಲಿ ಒಂದು ಆಸೆ ಇರ್ತೈತಲ್ರಿ ನಮಗೂ. ಹೀಗಾಗಿ ಎಷ್ಟೋ ಜನಕ್ಕೆ ಹೇಳಿದ್ನಿ, ನಾ ಒಂದಷ್ಟು ಜನ ಮಾಡಿದ್ರೆ ವಿಶ್. ಆದರೆ ಇವತ್ತು ನೋಡಿರಿ ನನ್ನ ಮಗಗೆ ಸೀದಾ ನನ್ನ ಯೂಟ್ಯೂಬ್ ಚಾನಲ್ ಒಳಗನ ವಿಶ್ ಮಾಡಾಕತ್ತೇನೆ. ಇದಂತೂ ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ರೀ ನಮಗೆ. ಯಾಕಂತಂದ್ರೆ ನನ್ನ ಚಾನಲ್ ಒಳಗೆ ಸ್ಟಾರ್ಟ್ ಆದ್ಮ್ಯಾಗ ನನ್ನ ಮಗಂದನ ಫಸ್ಟ್ ಬರ್ತಡೇ ಐತಿ. ಹಿಂಗಾಗಿ ಒಂದು ಒಳ್ಳೆಯ ಅವಕಾಶ ಸಿಕ್ತು ನನಗೆ ನನ್ನ ಮಗನ್ಗೆ ವಿಶ್ ಮಾಡೋಕೆ. ಮತ್ತು ಅದ ನೋಡಿರಿ, ಅದ ಒಂದು ಖುಷಿಗೆ ಯಾವ ಥರ ಮಾತಾಡ್ಬೇಕಂತನೂ ಗೊತ್ತಾಗತ್ತೆ ನನಗೆ. ಅದ್ರ ಸಲುವಾಗಿ ಕೆಲವೊಂದಷ್ಟು ಅವನು ಫೋಟೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮತ್ತು ನೀವು ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನೀವು ವಿಶ್ ಮಾಡ್ರವಂಗೆ. ಈಗ ಸದ್ಯ ನನ್ನ ಯೂಟ್ಯೂಬ್ ಕುಟುಂಬ ಸಣ್ಣದೈತಿ, ಇದ್ರೂ ಪರವಾಗಿಲ್ಲ, ಎಷ್ಟು ಜನ ಅದಿರಲ್ಲ ಅಷ್ಟೋ ಒಂದು ಒಳ್ಳೆ ಮನಸ್ಸಿನಿಂದ ಅವಂಗೆ ವಿಶಸ್ ಮಾಡಿರಿ. ಅವಂಗೆ ಬರ್ತಡೇದ ವಿಶಸ್ ತಿಳಿಸ್ರಿ. ನಿಮ್ಮ ವಿಶಸ್ ಅವ್ಗೆ ತಲುಪ್ತೈತೆ ಅಂತ ಹೇಳಿ ನಾನು ಅನ್ಕೋತೇನೆ ನೋಡಿರಿ. ಪ್ರತಿಯೊಬ್ಬರು ಯಾರು ನೋಡತ್ತಿರಲ್ಲ ವಿಡಿಯೋ, ಒಂದು ಒಳ್ಳೆ ಮನಸ್ಸಿನಿಂದ ಒಂದು ಒಳ್ಳೆ ಕಮೆಂಟ್ ಹಾಕ್ರಿ. ನನ್ನ ಮಗನ ಬಗ್ಗೆ ಒಂದು ಒಳ್ಳೆ ನೀವು ವಿಶಸ್ ತಿಳಿಸಿದ್ರೆ ಅದು ಅವ್ಗೆ ಈ ವರ್ಷದ ಹುಟ್ಟುಹಬ್ಬದ ಗಿಫ್ಟ್ ನೋಡಿರಿ, ದೊಡ್ಡ ಗಿಫ್ಟ್ ಅಂತ ಹೇಳ್ಕ್ಯಾರ ಅನ್ಕೋತೇನೆ. ಅಂದರೆ ಇಷ್ಟು 6 ವರ್ಷದೊಳಗೆ ಏನು ಅವ್ಗೆ ಬರ್ತಡೇ ಗಿಫ್ಟ್ ನಾ ಕೊಟ್ಟಿದ್ದೇನಲ್ಲ, ನಾ ಅಂತೂ ಏನೂ ಕೊಟ್ಟೇ ಇಲ್ಲ ಬಿಡ್ರಿ. ಸ್ಪೆಷಲಿ ಇದು ಒಂದು ನನ್ನ ಕಡೆಯಿಂದ ನಾವು ಕೊಡ್ತಿರೋ ಗಿಫ್ಟ್ ಅಂತ ಹೇಳ್ಕ್ಯಾರ ನಾ ಅನ್ಕೋತೇನೆ ನೋಡಿರಿ. ಮತ್ತು ಇದು ಎಷ್ಟು ದಿನ ನಾವು ಯೂಟ್ಯೂಬ್ ಇರ್ತೈತಲ್ಲ ಅಲ್ಲಿವರೆಗೂ ಇದು ಇರ್ತೈತಿ, ಇದು ವಿಡಿಯೋ ಇರ್ತೈತಿ. ಅವು ಸಣ್ಣ ದೊಡ್ಡ ಈಗ ಇದ್ದಾನಲ್ಲ, ದೊಡ್ಡವ ಆದ್ಮ್ಯಾಗನು ನೋಡ್ಬೋದು ರೀ ಅವನ್ನ ಯಾವ ಥರ ಇದ್ನಿ ಅಂತ ಹೇಳ್ಕ್ಯಾರ. ನೋಡಿದ್ರೆ ಅವಂಗೂ ಒಂದು ತಂದು ಲೈಫ್ ಯಾವ ಥರ ಇತ್ತು ಸಣ್ಣ ವಯಸ್ಸಿನೊಳಗೆ ಅಂತ ಹೇಳ್ಕ್ಯಾರ. ಅವಂಗೂ ಒಂದು ಇದಾಗ್ಲನ್ನೋ ಉದ್ದೇಶಕ್ಕೆ ಪ್ರತಿಯೊಂದು ಅಂದರೆ ಯಾವ ನಂಗೆ ಇದಾಗ್ತಾವಲ್ಲ ಅವನ್ನ ಪಿಕ್ಚರ್ಸ್ ಇದನ್ನು ಮಾಡ್ಕ್ಯಾರ ಹಾಕಿದ್ದೇನೆ ನೋಡಿರಿ. ಅವಂಗೂ ನೋಡಿದ್ರೆ ಖುಷಿ ಆಗ್ಬೇಕು, ನಾ ಈ ಥರ ಇದ್ನಿ ಅಂತ ಹೇಳ್ಕ್ಯಾರ. ಅದ್ರ ಸಲುವಾಗಿನ ಪ್ರತಿಯೊಂದು ಫೋಟೋಸನ್ನು ಆ್ಯಡ್ ಮಾಡಿದ್ದೇನೆ ರೀ ಇದ್ರೊಳಗೆ. ಮತ್ತು ಅದ ನೀವು ಪ್ರತಿಯೊಬ್ಬರು ಒಂದು ಒಳ್ಳೆ ಮನಸ್ಸಿನಿಂದ ಅವಂಗೆ ವಿಶಸ್ ತಿಳಿಸಿದ್ರೆ ಅದಷ್ಟು ಸಾಕು ನೋಡಿರಿ. ಮತ್ತು ಪ್ರತಿಯೊಂದು ತಂದೆ ತಾಯಿಗಾಗಲಿ ಯಾರಾಗಲಿ ತಮ್ಮ ಮಕ್ಕಳೈತಲ್ಲ ಒಳ್ಳೆ ಪ್ರಜೆ ಆಗ್ಬೇಕನ್ನ ಅಂತ ಆಸೆ ಇರ್ತೈತಿ. ನನಗೂ ಹಂಗೆ ನೋಡಿರಿ, ನನ್ನ 2 ಮಕ್ಕಳೈತಲ್ಲ ದೇಶಕ್ಕೊಬ್ಬರು ಒಳ್ಳೆ ಪ್ರಜೆ ಆಗ್ಬೇಕನ್ನ ಅಂತ ಹೇಳ್ಕ್ಯಾರ ಐತಿ. ಅವ್ರೇನು ಆಸ್ತಿ ಗಳಿಸ್ತಾ ಇದ್ರೂ ಪರವಾಗಿಲ್ಲ, ಹಣ ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಒಳ್ಳೆ ಹೆಸರು ಮಾಡಬೇಕು, ಸಮಾಜದೊಳಗೆ ಒಂದು ಒಳ್ಳೆ ರೀತಿಯಲ್ಲೇ ಬದುಕಬೇಕು. ಪ್ರತಿಯೊಬ್ಬರಿಗೂ ಅವರು ರೆಸ್ಪೆಕ್ಟ್ ಕೊಡಬೇಕು. ಅವ್ರಿಗೆ ಇನ್ನೊಬ್ರು ರೆಸ್ಪೆಕ್ಟ್ ಕೊಡೋದು ಥರ ಅವ್ರು ಇರ್ಬೇಕಂತ ಹೇಳ್ಕ್ಯಾರ ನಾನು ಬಯಸ್ತೇನೆ ನೋಡಿರಿ. ಮತ್ತು ಹೆಂಗೆ ಅದಾನ ಹೇಳ್ರಿ ನನ್ನ ಮಗ. ಅವ್ನ ಫೋಟೋಸ್ ನೋಡಿ ನನಗೂ ಈಗ ಖುಷಿ ಆಗಕತ್ತೈತಿ. ಈಗ ಅಂದ್ರೆ ಅಷ್ಟು ಒಂಥರ ಹ್ಯಾಪಿನೆಸ್ ಆಗಕತ್ತೈತಿ ನನಗೆ ಅವ್ನ ಫೋಟೋಸ್. ಆ್ಯಕ್ಚುಲಿ ಇದು ಫೋನ್ ಕೆಟ್ಟಿತ್ರಿ ಇದು ಭಾಳ ದಿನ. ಮತ್ತು ಅವ್ನ ಫೋಟೋಸ್ ಎಲ್ಲ ಅವ್ನ ಮೆಮ್ರೀಸ್ ಎಲ್ಲ ಇದ್ರೊಳಗೆ ಇದ್ವಲ್ಲ, ಹಿಂಗಾಗಿ ನಾ ಇದನ್ನು ಮಾಡಲಿಲ್ಲ ರೀ. ಫೋನ ಇಟ್ಕೊಂಡು ಈಗ ರಿಪೇರಿ ಮಾಡಿಸಿದ್ನ ಅವನ್ನ. ಆ ಫೋಟೋಸ್ ನೋಡಿ ನನಗೂ ಈಗ ಅದೆಲ್ಲ ಒಂದು 6 ವರ್ಷದ ಜರ್ನಿ ಐತಲ್ರಿ, ನನಗೆ ಕಣ್ಣು ಮುಂದೆ ಒಂಥರ ಬಂದಂಗೆ ಆಯ್ತು. ಮತ್ತು ನಿಮಗೂ ಅಷ್ಟೇ ಕೇಳ್ಕೊತೇನೆ ನೋಡಿರಿ, ನನ್ನ ಮಗ ಒಂದು ಒಳ್ಳೆ ವಿಶ್ ಮಾಡಿರಿ ಅಂಥೇಳಿ. ನೀವು ಕೊಡೋ ಗಿಫ್ಟ್ ಅದ ರೀ ಅವ್ನಿಗೆ ಈ ವರ್ಷದ. ಆ್ಯಕ್ಚುಲಿ ನಾವು ಮನೆ ಪೂರ್ತಕ್ಕಂದ್ರೂ ಗ್ರ್ಯಾಂಡಾಗೇನ ಮಾಡ್ತಿದ್ವು ನಾವು, ಸ್ವಲ್ಪ ಆಸ್ಪಾಸ್ ಮಂದಿನ ಕರೆದು. ಈ ವರ್ಷ ಐತಲ್ಲ 100 ಜನರ ಎದುರಿಗೆ ಅವ್ನು ಬರ್ತ್ಡೇ ಮಾಡಿದ್ದನ್ನು ನಾವು ಶೇರ್ ಮಾಡ್ಕೊಳ್ಳೋ ಥರ ಆಗೈತಿ. ಅದ ಒಂದು ಖುಷಿ ನನಗೆ ಈ ವರ್ಷ. ಎಲ್ಲೂ ಇಲ್ಲದೇ ಇರೋ ಖುಷಿ ಅಂತ ಹೇಳ್ಬೋದು ನೋಡಿರಿ. ಮತ್ತು ಈಗ ಸಣ್ಣ ಇದ್ದಾಗ ಎಷ್ಟು ಕ್ಯೂಟ್ ಇದ್ದಲ್ಲ, ಅಷ್ಟು ಈ ಸತಿ ಈಗ ದೊಡ್ಡವ ಆದ್ಕೂಲೆ ಅಷ್ಟು ಉಡಾಳಾಗ್ಬಿಟ್ಟಾನ ರೀ. ಭಾಳ ಗದ್ದಲ ಇರ್ತೈತೆ ಅವ್ನು. ನೀವು ನೋಡಿದ್ದೀರಿ ವಿಡಿಯೋಸ್ದೊಳಗೆ ಇದ್ದಾಗ ಎಷ್ಟು ಗದ್ದಲ ಮಾಡ್ತಿರ್ತಾನಂತೆ. ಈಗೂ ಹಂಗೆ ನೋಡಿರಿ, ವಿಡಿಯೋ ಎಡಿಟ್ ಮಾಡತ್ತೇನೆ, ಅಲ್ಲಿ ಹೋಗಿ ಹೊರಗೆ ಗದ್ದಲ ಮಾಡತ್ತಾನೆ, ಫುಲ್ ಸೌಂಡ್ ಮಾಡಕತ್ತಾನೆ. ಅವ ಸಣ್ಣವ್ರಿದ್ದಾಗ ಎಷ್ಟು ಕ್ಯೂಟ್ ಎಷ್ಟು ಇದ್ದಿದ್ರಲ್ಲ, ಅಷ್ಟು ಉಡಾಳಾಗ್ಯಾರ ನೋಡಿರಿ ಇಬ್ಬರು ನನ್ನ ಮಕ್ಳು. ಹಂಗೆ ಅದಾರ ಅವ್ರು.
ಮತ್ತು ಇದು ಎಷ್ಟು ಹೇಳೋದಿತ್ತು ನೋಡ್ರಿ. ಲಾಸ್ಟ್ ಮತ್ತೆ ಹೇಳತ್ತೇನೆ ರೀ, ಪ್ರತಿಯೊಬ್ಬರು ವಿಶ್ ಮಾಡಿರಿ ವಿಡಿಯೋ ನೋಡೋರು ಅಂತ ಹೇಳ್ಕ್ಯಾರ. ಒಳ್ಳೊಳ್ಳೆ ಅದನ್ನೇ ಕೇಳತ್ತೇನೆ ವಿಶ್ ಮಾಡಿರಿ ಅಂತ ಹೇಳ್ಕ್ಯಾರ.